what's up guys? Again, I hope you guys doing great. So guys, WhatsApp recently username reservation option ಅನ್ನ ಲಾಂಚ್ ಮಾಡಿತ್ತು. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಬಟ್ ಈಗ ಅದಕ್ಕೆ ಕೇಂದ್ರ ಸರ್ಕಾರ ಒಂದು ನೋಟಿಸ್ ಅನ್ನ ಜಾರಿಗೆ ಮಾಡಿದೆ. ನೆಕ್ಸ್ಟ್ ನಾವು ಹೇಳೋವರೆಗೂ ಇದನ್ನ ಹಾಲ್ಟ್ ಮಾಡಿರೋಕ್ಕೆ ಹೇಳಿ ರೂಲ್ ಔಟ್ ಅನ್ನ ಮಾಡಬೇಡಿ ಅಂತ ಹೇಳಲಾಗಿದೆ. ಸೊ ಏನೆಲ್ಲ ಡೀಟೇಲ್ಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಅದರ ಜೊತೆಗೇನೆ ಸುಮಾರು ಜನ ಕೇಳ್ತಾ ಇದ್ರು, ಬಟ್ ಅದನ್ನು ಯಾವ ರೀತಿ ಯೂಸ್ ಮಾಡೋದು, ಯಾವ ರೀತಿ ಶೇರ್ ಮಾಡೋದು ಯೂಸರ್ ನೇಮ್ ಅನ್ನು ಅಂದ್ಬಿಟ್ಟು ಕೇಳ್ತಾ ಇದ್ರು. ಬಟ್ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ದಟ್ ಇವನ್ನ ಎಂಡ್ವರೆಗೂ ನೋಡ್ತಾ ಇರಿ ಗೈಸ್. ಓಕೆ, ಸೊ ರೀಸೆಂಟ್ಲಿ ಏನಿದೆ ಅಂತಂದರೆ ಯೂಸರ್ ನೇಮು ನೀವು ರಿಸರ್ವ್ ಮಾಡಿಬಿಡು. ಸುಮಾರು ಜನ ನನಗೆ ಏನು ಕೇಳ್ತಾ ಇದ್ದಾರೆ ಅಂತಂದರೆ ಯಾವ ರೀತಿ ಶೇರ್ ಮಾಡೋ ಹಾಗಿಲ್ಲ, ಯೂಸರ್ ನೇಮನ್ನು ನೀವು ರಿಸರ್ವ್ ಮಾಡ್ಕೋಬಹುದು ಅಷ್ಟೇ. ರಿಸರ್ವ್ ಅಂತಂದರೆ ನಿಮ್ಮ ಹೆಸರಿಂದ ಏನೊಂದು ವಾಟ್ಸಪ್ ಇರುತ್ತೆ ಅದನ್ನು ಯೂಸರ್ ನೇಮ್ ಐ ಡಿ ಹಾಕಿಬಿಟ್ಟು ರಿಸರ್ವ್ ಮಾಡಿ ಇಟ್ಕೊಳ್ಳಿ. ಬಟ್ ಇನ್ನೂ ಅದನ್ನು ರೋಲ್ ಔಟ್ ಮಾಡಿಲ್ಲ. ರೋಲ್ ಔಟ್ ಅಂದರೆ ನೀವು ಅದನ್ನು ಶೇರ್ ಮಾಡೋಕ್ಕಾಗೋದಿಲ್ಲ, ಇನ್ನೂ ಯಾರಿಗೂ ಶೇರ್ ಮಾಡಿ ಅದರಿಂದ ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನು ಈ ಒಂದು ವರ್ಷದ ಕೊನೆಯವರೆಗೂ ನಾವು ರೋಲ್ ಔಟ್ನ ಮಾಡ್ತೀವಿ ಅಂತ ಹೇಳಲಾಗಿದೆ ವಾಟ್ಸಪ್ ಕಡೆಯಿಂದ. ಬಟ್ ಆದರೆ ನೀವು ನಿಮ್ಮ ಒಂದು ಹೆಸರು ಏನಿದೆ ಅದನ್ನು ಒಂದು ಐ ಡಿ ಏನಿರುತ್ತೆ, ಯೂಸರ್ ಐ ಡಿ ನಿಮ್ಮ ಹೆಸರಿನ ಮೇಲೆ, ಅದನ್ನು ರಿಸರ್ವ್ ಮಾಡಿ ಇಟ್ಕೋಬೋದು, ಅಂದರೆ ಸೇವ್ ಮಾಡಿ ಇಟ್ಕೋಬೋದು. ಬೇರೆ ಯಾವ ಅದನ್ನು ಯೂಸ್ ಮಾಡದಿರೋ ಹಾಗೆ ನೀವು ರಿಸರ್ವ್ ಮಾಡಿ ಇಟ್ಕೊಂಡ್ರೆ ನೀವು ನೆಕ್ಸ್ಟು ಇದನ್ನು ರೂಲ್ ಔಟ್ ಏನು ಮಾಡ್ತಾರೆ ಆವಾಗ ನೀವು ಅದನ್ನು ಯೂಸ್ ಮಾಡ್ಬೋದು, ರೈಟ್. ಸೊ ಈಗ ಕೇಂದ್ರ ಸರ್ಕಾರ ಏನಿದೆ ಒಂದು ನೋಟಿಸನ್ನು ಜಾರಿಗೆ ಮಾಡಿದೆ ಇದಕ್ಕೆ. ಸೊ ನೋಟಿಸ್ ಏನಕ್ಕೆ ಜಾರಿಗೆ ಮಾಡಿದೆ ಅಂತಂದರೆ ಇದರಲ್ಲಿ ಸುಮಾರು ನಮಗೆ ಒಂದು ಸಮಸ್ಯೆಗಳು ಕಾಣಿಸುತ್ತೆ ಮುಂದೆ. ಅಂದರೆ ಸದ್ಯಕ್ಕಲ್ಲ, ಇದನ್ನು ರೂಲ್ ಔಟ್ ಆದಮೇಲೆ ಈ ಒಂದು ವರ್ಷದ ಕೊನೆಯವರೆಗೆ ರೂಲ್ ಔಟ್ ಆಗುತ್ತೆ ಅಂತ ಮೆಟಾ ಹೇಳಿದೆ. ಮೆಟಾ ಅಂದರೆ ವಾಟ್ಸಪ್ಪು, ಮೆಟಾ ಕಂಪ್ನಿ ಅಂದರೆ ಇದು ಇನ್ಸ್ಟಾಗ್ರಾಮ್ ಆಗಿರಲಿ, ವಾಟ್ಸಪ್ ಆಗಿರಲಿ, ಫೇಸ್ಬುಕ್ ಆಗಿರಲಿ ಅಥವಾ ಥ್ರೆಡ್ ಆಗಿರಲಿ, ಇವೆಲ್ಲ ಮೆಟಾ ಕಂಪ್ನಿ ಇದೆ. ಮಾರ್ಕ್ ಜುಕರ್ಬರ್ಗ್ ಏನಿದೆ ಅದೇ ಕಂಪ್ನಿ ಇದೆ, ಒಂದೇ ಕಂಪ್ನಿ ಇದೆ, ಆಲ್ ಪ್ರಾಡಕ್ಟ್ಸ್ ಇವೆಲ್ಲ, ರೈಟ್. ಸೊ ಮೆಟಾ ಅಂದರೆ ನೀವು ವಾಟ್ಸಪ್ ಅಂತಲೇ ತಿಳ್ಕೊಳ್ಳಿ, ರೈಟ್. ಸೊ ಮೆಟಾಗೆ ಕೇಂದ್ರ ಸರ್ಕಾರ ನೋಟಿಸನ್ನು ಜಾರಿ ಮಾಡಿದೆ. ಸೊ ಡೀಟೇಲ್ಸ್ ವಿತಿನ್ 3 ಡೇಸಲ್ಲಿ ಕೇಳಿದೆ, ನೀವು ಯಾವ ರೀತಿ ಇದನ್ನು ರೋಲ್ ಔಟ್ ಮಾಡ್ತಾ ಇದ್ದೀರಾ, ಯಾಕೆ ಇದನ್ನು ಅನೌನ್ಸ್ ಮಾಡಿದ್ದಾರೆ, ಎಲ್ಲ ಸೇಫ್ಟಿ ಕನ್ಸರ್ನ್ಸ್ ಎಲ್ಲ ಇದರಲ್ಲಿ ಒಳಗೊಂಡಿದೆ. ಸೊ ಅದನ್ನೆಲ್ಲ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಹೇಳಿದೆ. ಯಾಕಂತಂದರೆ ಕೇಂದ್ರ ಸರ್ಕಾರಕ್ಕೆ ಅನಿಸುತ್ತೆ ಇದರಲ್ಲಿ ನಕಲಿ ಯೂಸರ್ ನೇಮ್ ಮಾಡಿ ಜನರು ಮೋಸ ಮಾಡುವ ಸಾಧ್ಯತೆ ಹೆಚ್ಚಾಗಬಹುದು ಒಂದು ಇದು ರೋಲ್ ಔಟ್ ಆದಮೇಲೆ. ಆ್ಯಂಡ್ ಅದರ ಜೊತೆಗೇ ಸೈಬರ್ ವಂಚನೆ ಮತ್ತು ಫಿಶಿಂಗ್ ಪ್ರಕರಣಗಳು ಹೆಚ್ಚಾಗಬಹುದು. ಸೈಬರ್ ವಂಚನೆ, ಫಿಶಿಂಗ್ ಅಂತಂದರೆ ಅದೇ ಡಿಜಿಟಲ್ ಅರೆಸ್ಟ್ ಎಲ್ಲ ಆಗ್ತಾವಲ್ವ, ಸೊ ಆ ರೀತಿಯಾಗಿ, ರೈಟ್. ಸೊ ಸರ್ಕಾರಿ ಅಧಿಕಾರಿಗಳ ಹೆಸರಿನಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿ ಜನರನ್ನು ವಂಚಿಸುವ ಅಪಾಯವೂ ಇದೆ, ರೈಟ್. ಸೊ ಅಂದರೆ ನೀವೇನು ಡಿಜಿಟಲ್ ಅರೆಸ್ಟ್ ಸುಮಾರು ಕೇಳಿರ್ತೀರ, ಇವೆಲ್ಲ ಆಗೋದು ವಾಟ್ಸಪ್ ನಂಬರ್ ಮೇಲೆ, ರೈಟ್. ಸೊ ಇವಾಗ ನಂಬರ್ ಮೇಲೆ ಇಷ್ಟೊಂದೆಲ್ಲ ಆಗ್ತಾ ಇದೆ. ಹಾಗಾದರೆ ಯೂಸರ್ ನೇಮ್ ಬಂದರೆ ಇನ್ನೂ ಇದರಲ್ಲಿ ಹೆಚ್ಚು ಆಗಬಹುದು ಅಂದ್ಬಿಟ್ಟು ಕನ್ಸರ್ನನ್ನು ವ್ಯಕ್ತ ಮಾಡಿದೆ ಯಾವುದು ಕೇಂದ್ರ ಸರ್ಕಾರ, ರೈಟ್. ಸೊ ಇದೇ ಕಾರಣಕ್ಕಾಗಿ ಮೆಟಾಗೆ ಒಂದು ಫೀಚರ್ ರೋಲ್ ಔಟನ್ನು ತಾತ್ಕಾಲಿಕವಾಗಿ ತಡೆ ಹಿಡಿ ಅಂತ ಹೇಳಾಗಿದೆ. ಅಂದರೆ ಈ ಒಂದು ಆಪ್ಷನ್ ಏನಿದೆ ಇದನ್ನು ತಾತ್ಕಾಲಿಕಕ್ಕೆ ತಡೆ ಹಿಡಿರಿ, ನಮಗೆ ಎಕ್ಸ್ಪ್ಲೇನ್ ಮಾಡಿ ಯಾವ ರೀತಿ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಪ್ರೊಡಕ್ಷನ್ ಏನಿದೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಆಮೇಲೆ ನೀವು ಇದನ್ನು ಮಾಡ್ಬೋದು, ರೈಟ್. ಸೊ ಬಟ್ ಆದರೆ ಮೆಟಾ ಹೇಳುವ ಪ್ರಕಾರ ಯೂಸರ್ ನೇಮ್ ಏನಿದೆ ಅದು ತುಂಬ ಪ್ರೊಟೆಕ್ಟೆಡ್ ಆಗಿರುತ್ತೆ. ಬಟ್ ಸ್ಟಿಲ್ ನೀವು ಇನ್ನೂ ಲಾಗಿನ್ ಮಾಡಬೇಕು ಅಂತಂದರೆ ನಿಮಗೆ ಮೊಬೈಲ್ ನಂಬರ್ ಎಲ್ಲ ಬೇಕಾಗಿರುತ್ತೆ ವಾಟ್ಸಪ್ನಲ್ಲಿ. ಬಟ್ ಆದರೆ ಒಂದು ಯೂಸರ್ ನೇಮ್ ಏನಿದೆ ಯೂನಿಕ್ ಐಡೆಂಟಿಟಿ ಆಗಿದೆ. ಸೊ ಯೂಸರ್ ನೇಮ್ ಇದೆ ಅನ್ನೋ ಕಾರಣಕ್ಕೇ ಯಾರಾದರೂ ನಿಮಗೆ ಯಾವ ರೀತಿ ಫೇಸ್ಬುಕ್ನಲ್ಲಿ ಸರ್ಚ್ ಮಾಡ್ತಾರೆ, ಟ್ವಿಟರ್ನಲ್ಲಿ ಸರ್ಚ್ ಮಾಡ್ತಾರೆ, ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ತಾರೆ, ರೈಟ್. ಸೊ ಆ ರೀತಿ ಸರ್ಚ್ ಮಾಡಿಬಿಟ್ಟು ಡೈರೆಕ್ಟ್ ಚಾಟ್ ಮಾಡೋಕ್ಕಾಗೋದಿಲ್ಲ. ಮೆಟಾ ಹೇಳೋ ಪ್ರಕಾರ ಆ ರೀತಿ ಸರ್ಚ್ ಮಾಡಿಬಿಟ್ಟು ಇದರಲ್ಲಿ ಚಾಟ್ ಮಾಡೋಕ್ಕಾಗೋದಿಲ್ಲ. ನೀವು ಅದರಲ್ಲಿ ಏನು ಅಂತಂದರೆ ಯೂಸರ್ ನೇಮ್ ಜೊತೆಗೆ ಫಿಶಿಂಗ್ ಒಂದು ಪಿನ್ ಕೂಡ ಬರುತ್ತೆ, 4 ಡಿಜಿಟ್ ಪಿನ್ನು ಕೂಡ ಅದರಲ್ಲಿ ಬರುತ್ತೆ ಅಂತ ಹೇಳಲಾಗುತ್ತೆ. ಎಕ್ಸ್ಟ್ರಾ ಸೇಫ್ಟಿ ಫೀಚರ್ ಏನಿರುತ್ತೆ ಅದಕ್ಕೆ ಹಾಕಲಾಗುತ್ತೆ. ಅಂದರೆ ಒಂದು ವೇಳೆ ನೀವು ನಿಮ್ಮ ಒಂದು ಯೂಸರ್ ಐ ಡಿನೇ ಅದನ್ನು ಶೇರ್ ಮಾಡಿದ್ರೂ ಕೂಡ ಆ ಶೇರ್ ಮಾಡಾದಮೇಲೆ ಒಂದು 4 ಡಿಜಿಟ್ OTP ಏನು ಬರುತ್ತೆ ಅದನ್ನು ಕೂಡ ನೀವು ಶೇರ್ ಮಾಡಬೇಕಾಗುತ್ತೆ ಅವರಿಗೆ. ಅದಾದಮೇಲೆ ನೀವು ಆ ಮನುಷ್ಯನ ಜೊತೆ ನೀವು ಚಾಟ್ ಮಾಡ್ಬೋದು, ಇಲ್ಲ ಅಂತಂದರೆ ಚಾಟ್ ಮಾಡೋಕ್ಕಾಗೋದಿಲ್ಲ, ರೈಟ್. ಸೊ ಹಾಗಾಗಿ ಆ ಒಂದು OTP ನೀವು ಎಷ್ಟು ಸಾರಿ ಅಷ್ಟು ಜನ್ರೇಟ್ ಕೂಡ ಮಾಡ್ಬೋದು. ಸೊ ಒಂದು ಸರಿ ಕನ್ವರ್ಸೇಷನ್ ಮುಗಿದಾದ್ಮೇಲೆ ಆ OTP ತಿರ್ಗಾ ಜನ್ರೇಟ್ ಮಾಡಿಟ್ಕೊಂಡ್ರೆ ಸೊ ತಿರ್ಗಾ ನೀವು ನೆಕ್ಸ್ಟ್ ಟೈಮ್ ಆ OTP ಶೇರ್ ಮಾಡೋವರೆಗೂ ನೀವು ಅದರಲ್ಲಿ ಅವ್ರ ಜೊತೆ ಚಾಟ್ ಮಾಡೋಕ್ಕಾಗೋದಿಲ್ಲ, ರೈಟ್. ಸೊ ಈ ರೀತಿ ಅಂತ ಮೆಟಾ ಹೇಳಲಾಗ್ತದೆ. ಸೊ ಹಾಗಾಗಿ ಆ ಒಂದು ಕನ್ಸರ್ನು ಕಡಿಮೆ ಇದೆ. ಲೈಕ್ ಎಲ್ಲಾದರೂ ನಿಮ್ಮ ಒಂದು ಯೂಸರ್ ಐ ಡಿಯಿಂದ ಸರ್ಚ್ ಮಾಡಿ ಡೈರೆಕ್ಟಾಗಿ ನಿಮಗೆ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನೋ, ಆ ರೀತಿ ಆಗೋದಿಲ್ಲ. ಸೊ ಅದನ್ನು ಯೂಸರ್ ಐ ಡಿ ಅವ್ರಿಗೆ ಸಿಕ್ಕರು ನಿಮಗೆ ನೀವಾಗೆ ನೀವು OTPಯನ್ನು ಒಂದು ಶೇರ್ ಮಾಡೋವರೆಗೂ ಅವ್ರಿಗೆ ನಿಮ್ಮ ಜೊತೆ ಅವರು ಚಾಟ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಮೆಟಾ ಈ ರೀತಿ ಹೇಳ್ತಾ ಇದೆ, ರೈಟ್. ಸೊ ಅದೇ ಕಾರಣಕ್ಕಾಗಿ ಇದೆಲ್ಲ ಒಂದು ಎಕ್ಸ್ಪ್ಲನೇಷನ್ ಕ್ಲಿಯರ್ ಮಾಡೋಕ್ಕಾಗಿಯೇ ಕೇಂದ್ರ ಸರ್ಕಾರ ನೋಟಿಸನ್ನು ಜಾರಿ ಮಾಡಿದೆ. ಮೆಟಾಗೆ 3 ದಿವಸದ ಒಳಗಡೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ರಿ ಅಂತ ಕೇಳಿದೆ.
ಸೊ ಅಲ್ಲಿವರೆಗೂ ಈ ಒಂದು ಏನೋ ರೋಲ್ಔಟ್ ಪ್ರೊಸೆಸ್ ಏನಿದೆ ಅದನ್ನು ಹೋಲ್ಡ್ ಮಾಡೋಕ್ಕೂ ಹೇಳಿದೆ. ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನು ಅಪ್ಡೇಟ್ ಇದೆ ಅದನ್ನು ನಿಮಗೆ ಹೇಳ್ಕೊಡ್ತೀನಿ. ಏನೆಲ್ಲ ಬರುತ್ತೆ, ಗೌರ್ಮೆಂಟ್ ಏನು ಹೇಳುತ್ತೆ ಇದ್ರ ಬಗ್ಗೆ ಅನ್ನೋದನ್ನು, ಏನು ರೋಲ್ಔಟ್ ಮಾಡಿ ಅಂತ ಹೇಳುತ್ತಾ ಇಲ್ಲ ಅಥವಾ ರೋಲ್ ಬ್ಯಾಕ್ ಮಾಡಿ ಅಂತ ಹೇಳುತ್ತಾ, ಫುಲ್ ಡೀಟೇಲ್ಸ್ ನಾನು ನೆಕ್ಸ್ಟ್ ಅಪ್ಡೇಟಲ್ಲಿ ಹೇಳ್ಕೊಡ್ತೀನಿ. ಬಟ್ ಆದರೆ ಈಗ ಇದು ಇಷ್ಟೇ, ನಿಮ್ಮ ಹೆಸರು ಏನೋ ಒಂದು ವಾಟ್ಸಪ್ನಲ್ಲಿ ಹೋಗಿ ಅಪ್ಡೇಟ್ ಆಗಿಲ್ಲ ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಅಲ್ಲಿ ಹೋಗಿ ಕೆಳಗಡೆ ಅಕೌಂಟ್ ಸೆಕ್ಷನಲ್ಲಿ ಯೂಸರ್ ನೇಮ್ ಬರುತ್ತೆ, ಯೂಸರ್ ನೇಮ್ನ ನೀವು ರಿಸರ್ವ್ ಮಾಡಿ ಇಟ್ಕೊಳ್ಳಿ. ರಿಸರ್ವ್ ಮಾಡ್ಬೋದು ಅಷ್ಟೇ. ಇವಾಗ ರಿಸರ್ವ್ ಅಂದರೆ ಕಾಯ್ದಿರಿಸಿ, ಮುಂಗಡವಾಗಿ ಕಾಯ್ದಿರಿಸಿ, ಅದನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ. ನೀವು ನೆಕ್ಸ್ಟ್ ಇಲ್ಲಿ ಲೇಟರ್ ದಿಸ್ ಇಯರ್ ಅಂದರೆ ಈ ಒಂದು ವರ್ಷದ ಕೊನೆವರೆಗೂ ರೋಲ್ಔಟ್ ಏನು ಮಾಡ್ತಾರೆ ಅವಾಗ ನಾನು ತಿರ್ಗಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಇದ್ರ ಬಗ್ಗೆ ನಿಮಗೆ. ಸೊ ಅದಕ್ಕೋಸ್ಕರ ಫಾಲೋ ಎಲ್ಲ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ರೋಲ್ಔಟ್ ಮಾಡಿದಾಗ ಅದನ್ನು ನೀವು ಶೇರ್ ಮಾಡಿ. ಆ್ಯಂಡ್ ಅದ್ರ ಜೊತೆಗೇ ಒ ಟಿ ಪಿನ ಶೇರ್ ಮಾಡಿದ್ರೆ, ಯೂಸರ್ ನೇಮ್ ಐ ಡಿ ಶೇರ್ ಮಾಡಿ, ಒ ಟಿ ಪಿ ಶೇರ್ ಮಾಡಿದ್ರೆ ಅವಾಗ ನೀವು ಚಾಟನ್ನು ಮಾಡ್ಬೋದು. ಅಂದರೆ ನಂಬರನ್ನು ಸೇವ್ ಆಗಿ ಇಟ್ಕೊಳ್ಳೋಕ್ಕೆ, ರೈಟ್? ನೀವು ಡೈರೆಕ್ಟ್ ನಂಬರ್ ಸೇವ್ ಮಾಡಿ ಅವ್ರ ಕಾಂಟ್ಯಾಕ್ಟಲ್ಲಿ ಸೇವ್ ಮಾಡ್ಕೊಂಡು ತಿರ್ಗಿ ಅವ್ರು ಹಾಯ್ ಹೇಳಿದಾಗ ಮತ್ತು ನೀವು ಚಾಟ್ ಮಾಡೋದು, ರೈಟ್? ಇವಾಗ ಆಗಾಗಲ್ಲ. ಜಸ್ಟ್ ಒಂದು ಯೂಸರ್ ಐ ಡಿ ಶೇರ್ ಮಾಡಿ, ಆಮೇಲೆ ಒ ಟಿ ಪಿ ಶೇರ್ ಮಾಡಿ, ದ್ಯಾಟ್ಸ್ ಇಟ್. ಅವರು ಯೂಸರ್ ಐ ಡಿ ಟೈಪ್ ಮಾಡ್ತಾರೆ ಅವ್ರ ಮೊಬೈಲಲ್ಲಿ, ವಾಟ್ಸಪ್ನಲ್ಲಿ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ತಾರೆ ಆ್ಯಂಡ್ ನಿಮ್ಮ ಒಂದು ಶೇರ್ ಮಾಡಿರುವಂಥ ಒ ಟಿ ಪಿನ ಹಾಕ್ತಾರೆ, ದ್ಯಾಟ್ಸ್ ಇಟ್. ಒ ಟಿ ಪಿ ಹಾಕಿದ್ಮೇಲೆ ಚಾಟ್ ಏನಿದೆ ಅದು ಕ್ರಿಯೇಟ್ ಆಗ್ತಾ ಹೋಗುತ್ತೆ, ರೈಟ್? ಸೊ ಈ ರೀತಿಯಾಗಿ ನೀವು ಯೂಸ್ ಆಗೋದಿದೆ ಅಂತ ಮೆಟಾ ಹೇಳ್ತಾ ಇದೆ. ಸೊ ಗೌರ್ಮೆಂಟ್ ಇವಾಗ ತಾತ್ಕಾಲಿಕವಾಗಿ ತಡೆ ಹಿಡಿದಿದೆ. ಸೊ ಇದನ್ನೆಲ್ಲ ಬಗ್ಗೆ ಮುಂದಿನ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ ನಿಮಗೆ ಈ ಚಾನಲಲ್ಲಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡೋದನ್ನು ಕೂಡ ಮಾತ್ರ ಮರಿಬೇಡಿ. ಇನ್ನೇನಾದರೂ ಇದ್ರ ಬಗ್ಗೆ ಡೌಟ್ಸ್ಗಳಿದ್ದರೆ ವಿಡಿಯೋದ ಕೆಳಗಡೆ ಕಮೆಂಟನ್ನು ಮಾಡಿ, ನಾನು 100% ನಿಮಗೆ ರಿಪ್ಲೈನ ಮಾಡ್ತೀನಿ ಗೈಸ್. ಓಕೆ, ಸೊ ಮತ್ತೆ ಸಿಗೋ ಒಂದು ಯೂಸ್ಫುಲ್ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.